ಹೊಸ ದಾಳವನ್ನ ಹುರುಳಿಸಿದ್ದಾರೆ ಈಗ ಕೆಎನ್ ರಾಜಣ್ಣ. ತುಮಕೂರಿನ ಮಧುಗಿರಿಯಲ್ಲಿ ಸ್ಫೋಟಕವಾದಂತಹ ಒಂದು ಹೇಳಿಕೆಯನ್ನು ಕೊಟ್ಟಿರುವಂತದ್ದು ಮಾಜಿ ಸಚಿವ. ಹೊಸ ದಾಳವನ್ನ ಈಗ ಉಳಿಸಿದ್ದಾರೆ ಕೆಎನ್ ರಾಜಣ್ಣ, ಮಾಜಿ ಸಚಿವರು. ತುಮಕೂರಿನ ಮಧುಗಿರಿಯಲ್ಲಿ ಒಂದು ಸ್ಫೋಟಕವಾದಂತಹ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಲೋಕಸಭೆ ವಿಧಾನಸಭೆ ಚುನಾವಣೆಯಲ್ಲೂ ಕೂಡ ಒಬಿಸಿಗೂ ಮೀಸಲಾತಿಯನ್ನ ಜಾರಿಗೆ ಬರಲಿ ಅಂತ ಹೇಳ್ತಾರೆ. ಕೇಂದ್ರ ಸಚಿವ ಅಮಿತ್ ಶಾ ಕ್ಷೇತ್ರ ಮರು ವಿಂಗಡಣೆ ವೇಳೆ ಮಹಿಳೆಯರಿಗೂ ಕೂಡ ಮೀಸಲಾತಿಯನ್ನು ಕೊಡಬೇಕು. ಈ ಬಾರಿ ಮಹಿಳಾ ಮೀಸಲಾತಿ ಜೊತೆಗೆ ಒಬಿಸಿ ಅವರಿಗೂ ಕೂಡ ಮೀಸಲಾತಿಯನ್ನು ತರಬೇಕು ಅಂತ ಹೇಳ್ತಾ ಇದ್ದಾರೆ. ತಳ ಸಮುದಾಯಗಳಿಗೆ ಸರಿಯಾಗಿ ರಾಜಕೀಯ ಅಧಿಕಾರ ಹಂಚಿಕೆ ಆಗ್ತಾ ಇಲ್ಲ, ಎಲ್ಲೋ ಒಂದ್ ಕಡೆ ವಂಚನೆ ಆಗ್ತಾ ಇದೆ. ಸರ್ವರಿಗೂ ಸಮಪಾಲು ಸಮಬಾಳು ಎನ್ನುವಂತಹ ಒಂದು ರಾಜಕೀಯ ಪಕ್ಷಗಳು ಯಾರಿಗೆ ಈ ರೀತಿಯಾಗಿ ಒಂದು ಸಮಾನತೆಯನ್ನು ನೀಡಿದೆ? ಅಭಿವೃದ್ಧಿ ಕಡೆ ಗಮನ ಹರಿಸಲು ತಳ ಸಮುದಾಯಗಳಿಗೆ ರಾಜಕೀಯ ಅಧಿಕಾರ ದೊರಕ್ತಾ ಇಲ್ಲ. ಜನಸಂಖ್ಯೆಗೆ ಅನುಗುಣವಾಗಿ ಒಬಿಸಿಗಳಿಗೆ ಮೀಸಲಾತಿ ಜಾರಿಯಿಂದ ಸಮುದಾಯಕ್ಕೆ ಒಳಿತಾಗುತ್ತೆ. ಅಮೆರಿಕಾದಲ್ಲಿ ಅಧ್ಯಕ್ಷ ಸ್ಥಾನವನ್ನು 2 ಅವಧಿಗೆ ಮಾತ್ರ ಮೀಸಲಿರಿಸಿದೆ ಅಂತ ಹೇಳಲಾಗ್ತಾ ಇದೆ. ಅದೇ ರೀತಿಯಾಗಿ ಭಾರತದಲ್ಲಿಯೂ ಕೂಡ ಜಾರಿ ಮಾಡಿದ್ರೆ ಯುವ ಜನತೆಗೆ ಸಹಾಯ ಆಗುತ್ತೆ ಅಂತ ಕೆಎನ್ ರಾಜಣ್ಣ ಈ ರೀತಿಯಾಗಿ ಈಗ ಹೊಸ ರೀತಿಯಲ್ಲಿ ಮಾತನಾಡ್ತಾ ಇದ್ದಾರೆ. ಮೀಸಲಾತಿಯ ಬಗ್ಗೆ ಮಾತನಾಡ್ತಾ ಇದ್ದಾರೆ. ತುಮಕೂರಿನ ಮಧುಗಿರಿಯಲ್ಲಿ ಕೆಎನ್ ರಾಜಣ್ಣ ಈ ರೀತಿಯಾಗಿ ಹೇಳ್ತಾ ಇದ್ದಾರೆ. ಯಾಕಂದ್ರೆ ಮೀಸಲಾತಿ ಬೇಕು, ಒಬಿಸಿಗೂ ಕೂಡ ಕೊಡಬೇಕು ಲೋಕಸಭೆ ಮತ್ತು ವಿಧಾನಸಭೆಯಲ್ಲಿ ಅಂತ ಹೇಳ್ತಾ ಇದ್ದಾರೆ. ಅವಾಗ ಪೊಲಿಟಿಕಲ್ ಪವರ್ ಹಂಚಿಕೆ ಆಗ್ತದಲ್ಲಪ್ಪ. ಅದ್ರ ಜೊತೆಗೆ ಈ ನಾವು ಕಂಟೆಸ್ಟ್ ಮಾಡಿ ನಾವು 5 ಟರ್ಮ್ 3 ಟರ್ಮ್ 4 ಟರ್ಮ್ ಇರ್ತೀವಲ್ಲ, ಅವ್ರಗಳಿಗೂ ಕೂಡ ಟರ್ಮ್ ನಿಗದಿ ಮಾಡೋದು. 2 ಟರ್ಮ್ 3 ಟರ್ಮ್ ನಿಗದಿ ಮಾಡಿ ಬೇರೆಯವ್ರಿಗೆ ಅವಕಾಶ ಸಿಗ್ತದೆ. ಇಲ್ಲಾಂದ್ರೆ ನಾವೇ ಇದ್ಕೊಂಡು ಹೊರಟೋಗ್ಬಿಟ್ರೆ ಬೇರೆಯವ್ರಿಗೆ ಅವಕಾಶ ವಂಚಿತರಾಗ್ತಾರೆ. ಅದು ಆಗಬಾರ್ದು. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಪೊಲಿಟಿಕಲ್ ಪವರ್ ಇಸ್ ಪ್ಯಾರಮೌಂಟ್. ಅಷ್ಟು ಅಧಿಕಾರ, ರಾಜಕೀಯ ಅಧಿಕಾರದ ಸ್ಪಷ್ಟತೆ ಇರೋ ಇದ್ದಲ್ಲಿ ಆ ಅಧಿಕಾರ ಎಲ್ಲ ಸಮುದಾಯದವರೆಗೂ ಹಂಚಿಕೆ ಆಗಲಿ. ಗೊತ್ತಾಯ್ತಾ? ವಿಧಾನಸಭೆಯಲ್ಲಿ ಒಂದ್ಸರಿ ಭಾಷಣದಲ್ಲೂ ಹೇಳಿದ್ದೀನಿ ನಾನು, ಬಟ್ ಇದಕ್ಕೆ ನಾನು ಬೆಂಗಳೂರಿನಲ್ಲಿ ಒಂದು ಸಿಂಪೋಸಿಯಂನ ಬೆಂಗಳೂರು ಏನು ಜ್ಞಾನ ಭಾರತಿನಲ್ಲಿ ಒಂದು ಇದಿದೆ, ಸಭಾಂಗಣ ಇದೆ. ಅಲ್ಲಿ ಒಂದು ಸ್ವಲ್ಪ ನ್ಯಾಷನಲ್ ಲೆವೆಲ್ ಸ್ಪೀಕರ್ಸ್, ನಾನ್ ಪೊಲಿಟಿಕಲ್ ಇರ್ತಕ್ಕಂಥ ಲೀಡರ್ಸ್ ಅಂಥವ್ರನ್ನೆಲ್ಲ ಕರೆಸಿ ಈ ವಿಚಾರದ ಮೇಲೆ ಒಂದು ಸಂವಾದ ಮಾಡಿಸ್ಬೇಕು ಅಂತ ಇದ್ದೇನೆ. ಅದನ್ನು ಈ ತಿಂಗಳಾಗಲ್ಲ, ನೆಕ್ಸ್ಟ್ ಮಂತ್ ಅಲ್ಲ ಒಂದು ಮಾಡ್ತಕ್ಕಂಥದ್ದಕ್ಕೆ ಸ್ವಲ್ಪ ಎಲ್ಲ ಚರ್ಚೆ ಮಾಡ್ತಾ ಇದ್ದೀನಿ ನಾನು. ಈಗ ನಿಮ್ಮಲ್ಲಿ ಪತ್ರಿಕಾ ರಂಗದಲ್ಲಿ ಕೆಲಸ ಮಾಡ್ತಕ್ಕಂಥವ್ರು ದಿನೇಶ್ ಮಮ್ಮಟ್ಟಿ ಇರ್ಬೋದು, ಅಂಕೆರೆ ನಂಜುಂಡೇಗೌಡ, ಆಮೇಲೆ ನಮ್ಮ ಇವರು ಉಮಾಪತಿ, ಇಂಥವನ್ನೆಲ್ಲ ಸ್ವಲ್ಪ ಅಂಥವನ್ನೆಲ್ಲ ಅಷ್ಟು ಚರ್ಚೆ ಮಾಡಿದ್ದೀನಿ ವಿಚಾರದಲ್ಲಿ. ಫಸ್ಟ್ ಇನ್ನೂ ಬಹಳಷ್ಟು ಜನ ಬೆಂಗಳೂರಲ್ಲಿ ಚರ್ಚೆ ಮಾಡ್ತೀನಿ. ಅವರೆಲ್ಲರೂ ಸಲಹೆ ಪಡೆದು ಆದಷ್ಟು ಜಾಗ್ರತೆ ಈ ವಿಚಾರದ ಬಗ್ಗೆ ಜನರಲ್ಲಿ ಚರ್ಚೆ ಆಗ್ತಕ್ಕಂಥದ್ದಕ್ಕೆ ಒಂದು ಊಟ ಆಗ್ತಕ್ಕಂಥ ಒಂದು ಸಮಾವೇಶ ಮಾಡಿಸ್ತಿದ್ದಾರೆ. ಪಕ್ಷಕ್ಕೂ ಇದಕ್ಕೂ ಸಂಬಂಧ ಇಲ್ಲ. ಇದು ನನ್ನ ವೈಯಕ್ತಿಕ ಭಾವನೆಗಳನ್ನ ಮುಂದಿನ ರಾಜಕಾರಣದ ಒಂದು ದಿಕ್ಕನ್ನ ಕೊಡುವಂತ ಒಂದು ಕೆಲಸ ಅಷ್ಟೇ. ಪಕ್ಷದಲ್ಲಿ ಏನು ತೀರ್ಮಾನ ತಗೋತಾರೆ ತಗೊಂಡ್ಕೊಳ್ಳಿ. ಆದ್ರೆ ಈ ತರಲ್ಲಿ ಈಗ ಗ್ರಾಮ ಪಂಚಾಯತಿಗೆ ರಿಸರ್ವೇಶನ್ ಮೊದಲಿಂದ ಯಾಕೆ ಬರಲಿಲ್ಲ? ಅಂದರೆ ಜಿಲ್ಲಾ ಪಂಚಾಯತಿ ರಿಸರ್ವೇಶನ್ ಮೊದಲಿಂದ ಯಾಕೆ ಬರಲಿಲ್ಲ? ನಮ್ದು ಇನ್ಸೆಪ್ಷನ್ ಮಾಡ್ಬೋದಿತ್ತಲ್ಲ ಅವ್ರಿಗೆ. ಅದು ದಿನಗಳು ಕಳೆದಂಗೆ ಜನರು ಭಾವನೆಗಳು ಮತ್ತೆ ಜನರ ಯೋಚನೆಗಳು ಯಾವ ರೀತಿ ಬರ್ತದೆ ಹಾಗೆ ರಾಜ್ಯ ಸರ್ಕಾರ ನಮ್ಮಲ್ಲಿ ನಮ್ಮ ಸರ್ಕಾರದ ಇತಿಮಿತಿನಲ್ಲಿ ಏನು ಕೊಡ್ಬೋದೋ ಅದು ರಿಸರ್ವೇಶನ್ ಕೊಟ್ಟಿದ್ದಾರೆ. ಈ ರಾಜ್ಯಸಭೆ ಅಲ್ಲ, ವಿಧಾನಸಭೆ ಮತ್ತೆ ಲೋಕಸಭೆಗೆ ಅದು ರಾಜ್ಯ ಸರ್ಕಾರ ಪರಿಮಿತಿ ಬರೋದಿಲ್ಲ. ಅದು ಕೇಂದ್ರ ಸರ್ಕಾರದಲ್ಲಿ ತೀರ್ಮಾನ ಆಗ್ತಕ್ಕಂಥ ಅಗತ್ಯ ಇರೋದ್ರಿಂದ ಒಂದು ಅವ್ರ ಮೇಲೆ ಪ್ರಭಾವ ಮತ್ತು ಅವ್ರ ಮೇಲೆ ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.